ಮೇಡಮ್ ಸಾಲ ತೀರ್ತಾ ಇಲ್ಲ, ಸಾಲ ಆಗಿಬಿಟ್ಟಿದೆ, ಮನೇಲಿ ನೆಮ್ಮದಿ ಇಲ್ಲ, ಬರೀ ಇದನ್ನೇ ಹೇಳ್ತೀರಾ ಹೊರತು ನಾವು ಹೇಳೋದನ್ನ ಏನಾದರೂ ಮಾಡ್ತೀನಿ ಅಂತ ಹೇಳ್ತೀರಾ? ಹೇಳಲ್ಲ. ಸೊ ಏನು ಮಾಡಬೇಕು ಮೇಡಮ್? ಸಾಲ ಇದೆಲ್ಲ ಸಾಲಗಳೆಲ್ಲ ತೀರಬೇಕು. ಏನು ಮಾಡಬೇಕಂದ್ರೆ ಮನೆಯಲ್ಲಿ ನಿಮ್ಮ ಮನೆಯವ್ರಿಗೆ, ನಿಮ್ಮ ಹೆಂಡತಿಗೆ, ಸೊ ಗಂಡಸರು ಹೆಚ್ಚಾಗಿ ಸಾಲ ಮಾಡ್ತಿರೋದ್ರಿಂದ ಅವ್ರಿಗೆ ಹೇಳ್ತಾ ಇದ್ದೀನಿ, ಮನೆಯವ್ರಿಗೆ ಹೆಚ್ಚಾಗಿ ಬೈಯೋದಾಗಲಿ ಹೊಡೆಯೋದಾಗಲಿ ಈ ಥರದನ್ನು ಮಾಡಬೇಡಿ. ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಅಂದರೂ ಕೂಡ ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಹೆಂಡತಿ ಮಕ್ಕಳು ನಿಮಗೋಸ್ಕರನೇ ಅವ್ರ ಜೀವನ ತೇಯ್ತಾ ಇರ್ತಾರೆ. ಸೊ ಹಾಗಾಗಿ ಮನೆ ಗೃಹಲಕ್ಷ್ಮಿನ ನೀವು ಹೆಚ್ಚು ಪ್ರೀತಿ ಮಾಡಿ. ಅವ್ರಿಗೆ ನೀವು ಬಹುಚಂದಲ್ಲಿ ಕರೆಯೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಅವ್ರಿಗೆ ಕೆಟ್ಟ ಮಾತುಗಳನ್ನು ಯಾವತ್ತೂ ಅವ್ರಿಗೆ ಆಡದೇ ಇರೋದು ಉತ್ತಮ. ನೀವು ತಿಂಗಳಿಗೊಮ್ಮೆ ಆಗಲಿ ಅವ್ರಿಗೆ ಏನಾದರೂ ಒಂದು ಬೆಳ್ಳಿ ಒಂದು ಐಟಮ್ಸು, ಚಿನ್ನ ಅಂತ ಕೊಡ್ಸೋಕ್ಕಾಗಲ್ಲ, ಬೆಳ್ಳಿದೊಂದು ಏನಾದರೂ ಒಂದು ರಿಂಗ್ ಆದರೂ ಸರಿ ಕೊಡಿಸ್ತಾ ಬನ್ನಿ. ಸೊ ನಿಮ್ಮ ಜೀವನ ಕೂಡ ಬೆಳ್ಳಿ ಬಂಗಾರದ ಥರನೇ ಉದ್ಧಾರ ಆಗುತ್ತೆ ಅಂತ ಹೇಳ್ತೀವಿ. ನೀವು ಹೆಣ್ಮಕ್ಳು ಮೇಡಮ್ ಅದಕ್ಕೆ ಹಂಗೆ ಹೇಳ್ತಿದ್ದೀರ ಅಂತ ಅಲ್ಲ. ಮನೆಯ ಮಹಾಲಕ್ಷ್ಮಿನ ನೀವು ಎಷ್ಟು ಗೌರವಿಸ್ತೀರೋ ಅಷ್ಟು ಒಳ್ಳೆಯದು. ಅವರು ನಿಮ್ಮ ಬಗ್ಗೆ ಏನೇ ಅಭಿಪ್ರಾಯಗಳು ಇಟ್ಕೊಂಡಿರಲಿ, ಸೊ ನಿಮ್ಮ ಮಕ್ಕಳ ತಾಯಿ ಅಂತ ಹೇಳ್ಬಿಟ್ಟು ಅವ್ರನ್ನ ತುಂಬ ಪ್ರೀತಿ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಸಾಲಗಳೆಲ್ಲ ಕಮ್ಮಿ ಆಗುತ್ತೆ. ಮತ್ತು ದಾರಿಯಲ್ಲಿ ಕೆಲವರು ಕಂಡಲ್ಲೇ ಉಗಿತಾರೆ, ಅದು ಕೂಡ ತಪ್ಪು ಅಂತ ಹೇಳ್ತೀವಿ. ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಜಾಗ ಇರುತ್ತೆ, ಬಾತ್ರೂಮ್ ಇರುತ್ತೆ, ಆ ಥರದಲ್ಲಿ ಹೊರಗಡೆ ಒಂದು ಕಡೆ ಉಗಿರಿ ಅಂತ ಆ ಥರದಲ್ಲಿ ಹೇಳ್ತಾರೆ. ಸೊ ಆ ಥರ ಉಗಿತಾ ಬಂದರೂ ಕೂಡ ಒಳ್ಳೆಯದು. ಅಲ್ಲಲ್ಲೇ ಉಗಿಯೋದು ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಹಾಗೆಯೇ ನಿಮ್ಮ ಅದೃಷ್ಟ ಎಲ್ಲ ಹೋಗ್ತಾ ಇರುತ್ತೆ, ಸಾಲಗಾರ ಆಗ್ತಾನೆ ಇರ್ತೀರಿ. ಎಷ್ಟು ನೀವು ಹೊರಗಡೆ ಅದನ್ನು ಅಸಹ್ಯವಾಗಿ ಉಕ್ಕೊಂಡು ಹೋಗ್ತಿರೋ, ಅದನ್ನು ಜನ ತುಳಿತಾರೋ, ಸೊ ಅದೆಷ್ಟು ಬೈಕೋತಾರೋ, ಸೊ ಅಷ್ಟೇ ನಿಮಗೆ ದರಿದ್ರ ಅಂಟ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಇವನ್ನೆಲ್ಲ ಅವಾಯ್ಡ್ ಮಾಡ್ತಾ ಬನ್ನಿ, ಸಾಲಗಳು ಕಮ್ಮಿ ಆಗುತ್ತೆ. ಸೊ ಜೀವನದಲ್ಲಿ ಸ್ವಲ್ಪ ಸಕ್ಸಸ್ ಆಗ್ತೀರಿ ಅಂತಲೇ ಹೇಳ್ತೀವಿ.